ನಾವು ಗಮನಿಸ್ತಾ ಇದ್ವಿ ಬಹಳಷ್ಟು ಏನೇನು ವಿದ್ಯಮಾನಗಳು ಬೆಳಗ್ಗೆಯಿಂದ ಆಗ್ತಿದೆ ಅಂತ. ಅದರಲ್ಲೂ ಸಿಎಂಗೆ ಬಹಳ ಪ್ರಮುಖವಾದಂತಹ ದಿನ. ಸಿಎಂ ಪತ್ನಿಗೆ ಇಡೀ ನೋಟಿಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಸೊ ಜನವರಿ 3ರಂದೇ ಸಿಎಂ ಪತ್ನಿಗೆ ಇಡಿಯಿಂದ ಮೊದಲ ನೋಟಿಸ್ ಅನ್ನು ನೀಡಲಾಗಿತ್ತು. ಸೊ ಜನವರಿ 9ರಂದು ಹಾಜರಾಗುವಂತೆ ಪಾರ್ವತಿಯವರಿಗೆ ಇಡಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ನೋಟಿಸ್ಗೆ ಪ್ರತಿಯಾಗಿ ಕಾಲಾವಕಾಶ ಕೋರಿದ್ದಂತ ಸಿಎಂ ಪತ್ನಿ ದಾಖಲೆ ಸಂಗ್ರಹಿಸೋದಕ್ಕೆ 2 ವಾರ ಬೇಕು ಅಂತ ಸಿಎಂ ಪತ್ನಿ ಮನವಿ ಮಾಡಿದ್ರು. ವಯಸ್ಸಾಗಿರೋದ್ರಿಂದ ಖುದ್ದು ಹಾಜರಾತಿಯಿಂದ ವಿನಾಯಿತಿ. ಮೊದಲ ನೋಟಿಸ್ಗೆ ಖುದ್ದು ಹಾಜರಾತಿಯಿಂದ ವಿನಾಯಿತಿಗೆ ಮನವಿಯನ್ನ ಮಾಡಿದ್ರು. ಜನವರಿ 24ರಂದು ಸಿಎಂ ಪತ್ನಿಗೆ ಇಡಿ 2ನೇ ನೋಟಿಸ್ ಅನ್ನ ನೀಡಿತ್ತು, ಸರ್ವ್ ಮಾಡಿತ್ತು 2ನೇ ನೋಟಿಸ್. ಇದೀಗ ಈ 2ನೇ ನೋಟಿಸ್ ಸಂಬಂಧಪಟ್ಟ ಹಾಗೆ ಕೂಡ ತಡೆ ಕೋರಿ ಈಗ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸಿಎಂ ಪತ್ನಿಗೆ ಇಡಿ ನೋಟಿಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ TV9ಗೆ ಲಭ್ಯ ಆಗಿದೆ. ಜನವರಿ 3ನೇ ತಾರೀಕು ಮೊದಲ ನೋಟಿಸ್ ಅನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೀಡಲಾಗಿತ್ತು. ಜನವರಿ 9ನೇ ತಾರೀಕಿನ ಒಳಗೆ ಹಾಜರಾಗುವಂತೆ ಅಲ್ಲಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿತ್ತು. ಅದಾದ ನಂತರ ಮತ್ತೊಮ್ಮೆ 24ನೇ ತಾರೀಕು ನೋಟಿಸ್ ಅನ್ನು ನೀಡಲಾಗಿದೆ. ಆದರೆ ಮೊದಲ ನೋಟಿಸ್ಗೆ ಪ್ರತಿಯಾಗಿ ಕಾಲಾವಕಾಶವನ್ನು ಕೇಳಿದ್ರು. ದಾಖಲೆ ಸಂಗ್ರಹಿಸೋದಕ್ಕೆ 2 ವಾರ ಕಾಲಾವಕಾಶ ಬೇಕು ಅಂತ ಸಿಎಂ ಪತ್ನಿ ಮನವಿ ಮಾಡಿದ್ರು. ವಯಸ್ಸಾಗಿರೋದ್ರಿಂದ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೊಡಬೇಕು ಅಂತ ಕೂಡ ಮನವಿ ಮಾಡಿದ್ರು. ಅದಾದಮೇಲೆ ಈಗ 2ನೇ ಬಾರಿ ಮತ್ತೊಂದು ನೋಟಿಸ್ 24ನೇ ತಾರೀಕು ಕೊಡಲಾಗಿದೆ. ಆ ಒಂದು ನೋಟಿಸ್ನ ಪ್ರತಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಜನವರಿ 24ನೇ ತಾರೀಕು ಸಿಎಂ ಪತ್ನಿಗೆ 2ನೇ ನೋಟಿಸನ್ನು ಇಡಿ ಕಡೆಯಿಂದ ನೀಡಲಾಗಿದೆ. ಜನವರಿ 28ರಂದು ಖುದ್ದು ಹಾಜರಾಗುವಂತೆ ಸಿಎಂ ಪತ್ನಿಗೆ ನೋಟಿಸನ್ನು ನೀಡಲಾಗಿದೆ. ಸೊ ಸಿಎಂ ಪತ್ನಿಗೆ ಇಡಿ ನೋಟಿಸ್ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಆ ಒಂದು ಕಾಪಿಯನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದೇ ಒಂದು ನೋಟಿಸನ್ನು 2ನೇ ಬಾರಿ ನೀಡಲಾಗಿದೆ. ಆದರೆ ಈಗ 2ನೇ ಬಾರಿಗೆ ಏನಾಗುತ್ತೆ, ಹಾಜರಾಗ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಎಸ್, ಬಹುಶಃ ಅದು ನಿರ್ಭರ ಆಗುವಂಥದ್ದು ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದರ ಆಧಾರದ ಮೇಲೆ. ಯಾಕಂದ್ರೆ ಈ 2ನೇ ನೋಟಿಸ್ಗೆ, ಮೊದಲನೇ ನೋಟಿಸ್ಗೆ ಅವರು ಕಾಲಾವಕಾಶ ಕೇಳಿದ್ರು. ಆದರೆ 2ನೇ ನೋಟಿಸ್ಗೆ ಈಗ ನೋಟಿಸ್ ಯಾಕೆ ಕೊಡಲಾಗಿದೆ ಅಂತ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಆ ನೋಟಿಸಲ್ಲಿ ಏನಿದೆ, PMLA ಆಕ್ಟ್ ಅಡಿ, ಅಕ್ರಮ ಹಣ ವರ್ಗಾವಣೆ ಆಕ್ಟ್ ಅಡಿ ಇಡಿ ನೋಟಿಸ್ ಅನ್ನ ನೀಡಿರುವಂಥದ್ದು. ಮೊದಲು ವಿನಾಯಿತಿ ಕೊಡುತ್ತೆ. ಈಗ ವಿ ಮುರಳೀಕಣ್ಣನ್ ಅವರು ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 2ನೇ ನೋಟಿಸ್ 24ನೇ ತಾರೀಕು ಸರ್ವ್ ಆಗಿದೆ. 28ಕ್ಕೆ ಅಂದ್ರೆ ನಾಳೆ ಹಾಜರಾಗಿ ಅಂತ, ಹಾಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಸಲ್ಲಿಸಿ ಅಂತ PMLA ಸೆಕ್ಷನ್ಗಳನ್ನ ಉಲ್ಲೇಖಿಸಿ ಈ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. TV9ನ ಸ್ಕ್ರೀನ್ ಮೇಲೆ ಆಗ್ಲೇ ಗಮನಿಸಿದ್ವಿ. ನೋಟಿಸ್ನ ಪ್ರತಿ ಲಭ್ಯ ಆಗಿದೆ. ಜನವರಿ 28 ಅಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಜರಾಗಬೇಕು ತಾವು. ಶಾಂತಿನಗರದ ಇಡಿ ಕಚೇರಿ ಏನಿದೆ, ಆ ಕಚೇರಿಗೆ ವಿಚಾರಣೆಗೆ ತಾವು ಬರಬೇಕು, ಖುದ್ದು ಬರಬೇಕು. ಇದು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಂತಹ ಸಮನ್ಸ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳು. ಸಾಕ್ಷಿಗಳು, ದಾಖಲೆಗಳನ್ನ ಸಲ್ಲಿಸಿ. ಈ ಮೂಡಾ ಹಗರಣದಲ್ಲಿ 3 ಎಕರೆ 16 ಗುಂಟೆಗೆ ಬದಲಾಗಿ 14 ನಿವೇಶನಗಳನ್ನೇನು ಕೊಡಲಾಗಿತ್ತು, ಅದು ಅಕ್ರಮ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರೇನು ದೂರು ಕೊಡ್ತಾರೆ. ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳಿದೆ, ಅವ್ರಿಗೆ ದಾನವಾಗಿ ಬಂದದ್ದು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಆ ಜಾಗ. ಹಾಗಾಗಿ ಅವರು ಈ ಪ್ರಕರಣದ 2ನೇ ಆರೋಪಿಯಾಗಿರೋದ್ರಿಂದ ಸಂಬಂಧಪಟ್ಟಂತಹ ದಾಖಲೆಗಳು, ಸಾಕ್ಷಿಗಳು ಏನೇನು ತಮ್ಮ ಬಳಿ ಇದೆ ಅದೆಲ್ಲವನ್ನ ತಗೊಂಡು ಬನ್ನಿ, ತಾವು ಖುದ್ದಾಗಿ ಹಾಜರಾಗಬೇಕು ಇಡಿ ಕಚೇರಿಗೆ. ಶಾಂತಿನಗರದ, ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಜನವರಿ 28ಕ್ಕೆ ಅಂದರೆ ನಾಳೆ ತಾವು ಖುದ್ದು ಹಾಜರಾಗಬೇಕು ಎನ್ನುವಂತಹ ಸಮನ್ಸ್ ಜಾರಿಯಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಜರಾಗಬೇಕು ಅಂತ ಉಲ್ಲೇಖಿಸಲಾಗಿದೆ. PMLA ಆಕ್ಟ್ ಅಡಿ, ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಕ್ಟ್, ಆ ಆಕ್ಟ್ನ ಅಡಿಯಲ್ಲಿ ಅಂದ್ರೆ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ತಾವು ಖುದ್ದು ಹಾಜರಾಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಮೊದಲ ನೋಟಿಸ್ಗೆ ಅವರು ವಿನಾಯಿತಿ ಕೇಳಿದ್ರು, ತಮ್ಗೆ ವಯಸ್ಸಾಗಿದೆ ಅಂತ ಕಾರಣ ಕೊಟ್ಟಿದ್ರು, 2 ವಾರಗಳ ಕಾಲಾವಕಾಶ ಕೇಳಿದ್ರು. ಅದು ಜನವರಿ 9ಕ್ಕೆ ಹಾಜರಾಗುವಂತೆ ಕೊಟ್ಟಂತಹ ನೋಟಿಸ್ ಆಗಿತ್ತು. 2 ವಾರಗಳು ಕಳೆದ ಮೇಲೆ ಮತ್ತೆ 24ನೇ ತಾರೀಕಿಗೆ ಇನ್ನೊಂದು ನೋಟಿಸ್ ಜಾರಿಯಾಗಿದೆ. ಅದು ನಾಳೆ ಬರಬೇಕು, 11 ಗಂಟೆಗೆ ಹಾಜರಾಗಬೇಕು ಅಂತ ವಿ ಮುರಳೀಕಣ್ಣನ್ ಅವರ ಹೆಸರಿನಲ್ಲಿ ಬಂದಿರುವಂತಹ ನೋಟಿಸ್. ಅದು ಸಾಕ್ಷಿಗಳು, ದಾಖಲೆಗಳನ್ನು ಸಲ್ಲಿಸಿ ಅಂತ ನೋಟಿಸನ್ನು ಕೊಡಲಾಗಿದೆ. ಆ PMLA ಸೆಕ್ಷನ್ಗಳನ್ನು ಉಲ್ಲೇಖಿಸಿ ನೋಟಿಸ್ ಕೊಡಲಾಗಿರುವಂಥದ್ದು. PMLA ಸೆಕ್ಷನ್ ಅಂತ ಅಂದಾಕ್ಷಣ ಅದು ಬಹಳ ಗಂಭೀರ ಸ್ವರೂಪವನ್ನು ಪಡೆಯುತ್ತೆ ಅಕ್ರಮ ಹಣ ವರ್ಗಾವಣೆಯ ಕೇಸಲ್ಲಿ. ಆ ಹಿನ್ನೆಲೆಯಲ್ಲಿ ಖುದ್ದು ಹಾಜರಾಗಿ ನಾಳೆ 11 ಗಂಟೆಗೆ ದಾಖಲೆಗಳು, ಸಾಕ್ಷಿಗಳನ್ನು ನೀಡಬೇಕಾಗತ್ತೆ ಸಿಎಂ ಪತ್ನಿ ಪಾರ್ವತಿಯವರು. ಆದರೆ ಈ ಮಧ್ಯೆ ಅವರು ಈ ಅರ್ಜಿಗೆ ಅಂದ್ರೆ ಈ ಸಮನ್ಸ್ಗೆ, ಈ ಸಮನ್ಸ್ ಅನ್ನ ಪ್ರಶ್ನಿಸಿ ಅವರು ಕೋರ್ಟ್ನ ಮೆಟ್ಟಿಲು ಹೋಗಿದ್ದಾರೆ. ಕೋರ್ಟ್ ಕೂಡ ಇವತ್ತು ಸಂಜೆಗೆ ಅದನ್ನ ವಿಚಾರಣೆ ತೆಗೆದುಕೊಳ್ಳೋದಾಗಿ ಹೇಳಿದೆ. ಅಲ್ಲೇನಾಗತ್ತೆ, ನಿಜಕ್ಕೂ ಮತ್ತೆ ವಿನಾಯಿತಿಯನ್ನು ಕೊಡಲಾಗತ್ತಾ? ಇದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು.